ಭಕ್ತರು ಸರಗಳ್ಳರ ಬಗ್ಗೆ ಎಚ್ಚರ ವಹಿಸಿ. ದೇವಿ ಪ್ರಸಾದ್ ಶೆಟ್ಟಿ ಹೇಳಿಕೆ. ಕಾಪು ಹೊಸಮಾರಿಯಮ್ಮ ದೇವಸ್ಥಾನಕ್ಕೆ ದಿನವೊಂದಕ್ಕೆ ಇಷ್ಟರಲ್ಲೇ ಸಹಸ್ರಾರು ಭಕ್ತಾದಿಗಳು ಆಗಮಿಸುತ್ತಿದ್ದು, ಈ ಸಂದರ್ಭ ಭಕ್ತಾದಿಗಳು ಮೈಮರೆಯದೆ ತಮ್ಮ ಚಿನ್ನಾಭರಣಗಳು ಹಾಗೂ ಪುಟ್ಟ ಮಕ್ಕಳ ಬಗ್ಗೆ ಗಮನಹರಿಸುವಂತೆ ದೇವಳದ ಹೊರೆಕಾಣಿಕೆಯ ಸಮಿತಿಯ ಯಶಸ್ವಿ ಅಧ್ಯಕ್ಷ ಡಾಕ್ಟರ್ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಭಕ್ತ ಸಮೂಹವನ್ನು ಎಚ್ಚರಿಸಿದ್ದಾರೆ. ದೇವಳದ ಸುತ್ತಮುತ್ತಲೂ 3ನೇ ಕಣ್ಣು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಪೊಲೀಸರು, ಹೋಮ್ ಗಾರ್ಡ್ಗಳು ಹಾಗೂ ಸ್ವಯಂ ಸೇವಕರು ತಮ್ಮ ಸೇವೆಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆಯಾದರೂ ಕಳ್ಳರು ತಮ್ಮ ಕೈಚಳಕ ತೋರಿಸುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಮಹಿಳಾ ಭಕ್ತರು ಹೆಚ್ಚಿನ ನಿಗಾ ವಹಿಸುವುದು ಅಗತ್ಯವಾಗಿದ್ದು, ಅಗತ್ಯ ಬಿದ್ದರೆ ತಕ್ಷಣ ಪೊಲೀಸ್ ಸಹಾಯವನ್ನು ಉಪಯೋಗಿಸಿಕೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಈ ಸಂದರ್ಭ ಅವರೊಂದಿಗೆ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನರಿಕೆರೆ ರತ್ನಾಕರ ಶೆಟ್ಟಿ ಹಾಗೂ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಡುಹಿತ್ಲು ಇದ್ದರು. ಬ್ರಹ್ಮಕಲಶೋತ್ಸವ ಐತಿಹಾಸಿಕವಾಗಿ ಒಂದು ದಾಖಲೆಯಾಗುವ ರೀತಿಯಲ್ಲಿ ಧಾರ್ಮಿಕ ವಿಧಿವಿಧಾನ, ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನಿತ್ಯ ಅನ್ನ ಸಂತರ್ಪಣೆ ನಡೀತಾ ಇದೆ. ಈ ಕಾರ್ಯಕ್ರಮಗಳಿಗೆ ದಿನನಿತ್ಯ ಸಾವಿರಾರು ಜನ ಭಕ್ತರು ಆಗಮಿಸ್ತಾ ಇದ್ದಾರೆ. ಬಹಳ ಜನ ದಟ್ಟಣೆಯಿಂದ ಜನರು ಅವರವರ ವಜ್ರ ಆಭರಣ ಹಾಗೂ ಅವರ ಕೈಯಲ್ಲಿರುವಂಥ ನಗದು ಇದನ್ನೆಲ್ಲ ಬಹಳ ಒಂದು ರೀತಿಯಲ್ಲಿ ಎಚ್ಚರ ವಹಿಸಿ ಅದನ್ನು ಇಟ್ಕೊಳ್ಬೇಕು. ನಮಗೆ ಜನದಟ್ಟಣೆ ನಾವು ಬೇಕಾದಷ್ಟು ವ್ಯವಸ್ಥೆ ಮಾಡಿದರೂ ಕೂಡ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಹೋಮ್ ಗಾರ್ಡ್ ಆಗಿರ್ಬೋದು ಅಥವಾ ನಮ್ಮ ವ್ಯವಸ್ಥಾಪಕರಾಗಿರ್ಬೋದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದಕ್ಕಾಗಿ CCTVಗಳನ್ನೆಲ್ಲ ಅದರಲ್ಲಿ ಅಳವಡಿಸಿದೆ. ಆದರೂ ಕೂಡ ನಮ್ಮ ಜಾಗೃತೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ. ಎಲ್ಲರೂ ಕೂಡ ಬಹಳ ಈ ಜನದಟ್ಟಣೆ ಇರ್ತದೆ ಮತ್ತು ಯಾರು ಎಲ್ಲಿ ಹೇಗೆ ಇರ್ತಾರೆ ಅಂತ ನಮಗೂ ಗೊತ್ತಾಗುವುದಿಲ್ಲ. ಆದ್ದರಿಂದ ತಮ್ಮ ತಮ್ಮ ಬೆಲೆ ಬಾಳುವ ವಸ್ತುಗಳನ್ನು ತಾವು ಅತ್ಯಂತ ಜಾಗರೂಕತೆಯಿಂದ ಅದನ್ನು ನಿಗಾವಹಿಸಬೇಕು. ವಿಶೇಷವಾಗಿ ಸಣ್ಣ ಮಕ್ಕಳನ್ನು ವಿಶೇಷವಾಗಿ ಆ ಮಕ್ಕಳಿಗೆ ನಿಗಾವಹಿಸಿ ಆ ಮಕ್ಕಳನ್ನು ತಮ್ಮ ಕೈಯಲ್ಲೇ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ಈ ಬಗ್ಗೆ ನಾವು ನಮ್ಮ ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಅತ್ಯಂತ
ಮನವಿ ಮಾಡ್ತಾ ಇದ್ದೇವೆ. ಇದನ್ನು ನೀವು ಬಹಳ ಗಂಭೀರವಾಗಿ ಪರಿಗಣಿಸಿ ಧಾರ್ಮಿಕ ದೇವರ ದರ್ಶನದೊಂದಿಗೆ ತಮ್ಮ ಜಾಗೃತಿಕತೆಯನ್ನು ತಾವು ವಹಿಸಿಕೊಳ್ಬೇಕು ಎಂಬುದಾಗಿ ನಮ್ಮ ಸುದ್ದಿವಾಹಿನಿಯ ಮೂಲಕ ಸಾರ್ವಜನಿಕರಿಗೆ ತಿಳಿಯ